ಮನೆ ಬಾಗಿಲಿಗೆ ಹಾಪ್ಕಾಮ್ಸ್ನಿಂದ ತರಕಾರಿ ಹಣ್ಣು ಸೂಪರ್ ಮಾರ್ಕೆಟ್ಗಳಿಗೆ ಪೈಪೋಟಿ ನೀಡಲಿಕ್ಕೆ ಈಗ ಪ್ಲಾನ್ ಮಾಡ್ತಾ ಇದೆ. ಮನೆ ಬಾಗಿಲಿಗೆ ಹಾಪ್ಕಾಮ್ಸ್ನಿಂದ ತರಕಾರಿ ಹಣ್ಣುಗಳು ಬರ್ತವೆ. ಸೂಪರ್ ಮಾರ್ಕೆಟ್ಗಳಿಗೆ ಪೈಪೋಟಿ ನೀಡಲಿಕ್ಕೆ ಈಗ ಹಾಪ್ಕಾಮ್ಸ್ ಮೆಗಾ ಪ್ಲಾನ್ ಅನ್ನೇ ಮಾಡ್ತಾ ಇದೆ. ಸೂಪರ್ ಮಾರ್ಕೆಟ್ಗಳಿಗಿಂತ ಹಾಪ್ಕಾಮ್ಸ್ಗೆ ಈಗ ಹೊಡೆತ ಬೀಳ್ತಾ ಇದೆ. ಆದಾಯ ಹೆಚ್ಚಿಸಿಕೊಳ್ಳಲಿಕ್ಕೆ ಈಗ ಹಾಪ್ಕಾಮ್ಸ್ ಮುಂದಾಗ್ತಾ ಇದೆ. ಇನ್ನು ಅಪಾರ್ಟ್ಮೆಂಟ್ಗಳಲ್ಲೇ ಮಾರಾಟ ಮಳಿಗೆ ಓಪನ್ ಮಾಡಲಿಕ್ಕೆ ಹಾಪ್ಕಾಮ್ಸ್ ಮುಂದಾಗ್ತಾ ಇದೆ. ಸದ್ಯಕ್ಕೆ 60 ಅಪಾರ್ಟ್ಮೆಂಟ್ಗಳಲ್ಲಿ ಯೋಜನೆ ಈಗ ಜಾರಿಯಾಗುವಂಥ ಸಾಧ್ಯತೆ ಇದೆ. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಜೊತೆ ಸಹಭಾಗಿತ್ವವನ್ನು ಹೊಂದುತ್ತೆ. ಅಪಾರ್ಟ್ಮೆಂಟ್ ಫೆಡರೇಷನ್ಗೂ ಹಾಪ್ಕಾಮ್ಸ್ ಕಮಿಷನ್ ಹೋಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ತಿಂಗಳಿಗೆ 4 ಲಕ್ಷ ವ್ಯಾಪಾರ ಮಾಡಿದರೆ ಶೇಕಡ 20% ಕಮಿಷನ್. ಮನೆ ಬಾಗಿಲಿಗೆ ಹಾಪ್ಕಾಮ್ಸ್ನಿಂದ ತರಕಾರಿ ಹಣ್ಣುಗಳು ಇನ್ನು ಮುಂದೆ ಹೋಗುವ ಸಾಧ್ಯತೆ ಇದೆ. ಅದರಲ್ಲೂ ಭಾಳ ಮುಖ್ಯವಾಗಿ ಅಪಾರ್ಟ್ಮೆಂಟ್ಗಳನ್ನೇ ಗುರಿಯಾಗಿಸಿಕೊಂಡು ಹಾಪ್ಕಾಮ್ಸನ್ನು ಅಲ್ಲಿ ತೆರೀಲಿಕ್ಕೆ, ಯಾಕಂದರೆ ಇದು ನೇರವಾಗಿ ಬೆಳೆಗಾರರಿಂದ ಕೊಳ್ಳುವವರು, ಅಂದರೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇದರಲ್ಲಿ ಯೂಸ್ ಮಾಡಲ್ಲ, ಮತ್ತು ನಾಟಿ ಪದಾರ್ಥಗಳು ಇದರಲ್ಲಿ ಸಿಗುತ್ತೆ ಅನ್ನುವಂತಹ ಮಾತಿದೆ. ಯಾಕಂದರೆ ಸೊಪ್ಪು ಹಣ್ಣು ತರಕಾರಿ ಇವೆಲ್ಲವೂ ಕೂಡ ಭಾಳ ನಾಟಿ, ಯಾವುದೇ ರೀತಿಯಾದಂಥ ಕೆಮಿಕಲ್ ಇರಲ್ಲ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಸಾಕಷ್ಟು ಜನ ಹಾಪ್ಕಾಮ್ಸಲ್ಲಿ ತೆಗೆದುಕೊಳ್ತಾ ಇರ್ತಾರೆ. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಸ್ಟಾಲ್ ಹಾಕಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮಗೆ ಖಾಸಗಿಯವರಿಂದ ಸ್ಪರ್ಧೆನೂ ಅದ. ಸ್ಪರ್ಧೆ ಜೊತೆಗೆ ನಮ್ಮಲ್ಲಿ ಸಿಬ್ಬಂದಿ ರಿಟೈರ್ಡ್ ಆಗ್ತಿದ್ದಾರೆ. ನಮ್ಮದು ಸಿಬ್ಬಂದಿಗಳೆಲ್ಲ ಮುಂಚೆ ಎಲ್ಲ 700 ಇತ್ತು, ಈಗ ನಾವು 300 ಚಿಲ್ಲರೆ 410 ಹತ್ರ ಬಂದಿದ್ದೀವಿ. ಹೀಗಾಗಿ ನಮಗೆ ಸಿಬ್ಬಂದಿನೂ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇದನ್ನು ಖಾಸಗಿಯವ್ರ ಜೊತೆ ಒಂದು ನಾವು ಹಡಂಬಡಿಕೆ ಮಾಡಿಕೊಂಡು ಇದನ್ನು ಮಾಡಬೇಕಂತ ಒಂದು ಯೋಜನೆ ಇದೆ. ಇದರಲ್ಲಿ ಮುಖ್ಯವಾಗಿ ನಾವು ಅಪಾರ್ಟ್ಮೆಂಟ್ಗಳನ್ನ ನಾವೇ ಅವ್ರಿಗೆ ಗುರ್ತು ಮಾಡಿ ಕೊಡ್ತೀವಿ, ಯಾವ ಅಪಾರ್ಟ್ಮೆಂಟಿಗೆ ಹೋಗಬೇಕು ಅಂತ. ಇದು ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತ ಒಂದಿದೆ, BAF ಅಂತ, ಅವ್ರ ಜೊತೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಮಿನಿಮಮ್